ಬಟ್ ಇಷ್ಟು ದೊಡ್ಡ ಡ್ರಾಮಾಟಿಸ್ಟ್ ನಾನು ನೋಡೇ ಇಲ್ಲಪ್ಪ. BJP ಅವರಿಂದಾನೇ ನನ್ನ ಕಾಲು ಹಿಂಗಾಗಿದ್ದು. ಏನು BJP ಅವರು ಮಮತಾ ಬ್ಯಾನರ್ಜಿ ಅವ್ರ ಕಾಲನ್ನ ಡೋರ್ ಸೆಂಟ್ರಲ್ಲಿ ಇಟ್ಬಿಟ್ಟು ಹಾಕ್ಬಿಟ್ಟಿದ್ರೇನೋ ಅನ್ನಂಗೆ. ಆ ಹಾಸ್ಪಿಟ್ಲ್ ಯಾವ ಕಿತ್ತೋದು ಹಾಸ್ಪಿಟ್ಲು ಅಂತ ಮೀಡಿಯಾದವ್ರು ಒಂದು ಫೋಟೋ ತೆಗೆದ್ರೆ ಮೀಡಿಯಾದವ್ರಿಗಿಂತ ಮುಂಚೆ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಬರಲ್ಲ ಅಂತಂದ್ರೆ ಇದು ಎಂಥ ಕೆಟ್ಟ ಥರ್ಡ್ ಕ್ಲಾಸ್ ವ್ಯವಸ್ಥೆ. ಪಶ್ಚಿಮ ಬಂಗಾಳದಲ್ಲಿ ಸಿಂಪತಿ ತಗೊಳ್ಳೋಕ್ಕೋಸ್ಕರ ಒಬ್ಬ ಮನುಷ್ಯ, ಎಲೆಕ್ಷನ್ನ ವೋಟ್ ಬ್ಯಾಂಕ್ನ ಕನ್ವರ್ಟ್ ಮಾಡೋಕ್ಕೋಸ್ಕರ ಒಬ್ಬ ಮನುಷ್ಯ ಯಾವ ಹಂತದವರೆಗೂ ಹೋಗ್ಬೋದು? ಇಷ್ಟೊಂದ ಇದೇನು ಸಿನಿಮಾ ಸೆಟ್ ಕೆಟ್ಟೋಯ್ತಾ, ಪಾಲಿಟಿಕ್ಸಾ? ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ, TMC ನಾಯಕಿ, ತೃಣಮೂಲ ಕಾಂಗ್ರೆಸ್, ತುಂಬ ಹಿರಿಯ ಲೀಡರು, ವಯಸ್ಸಲ್ಲಿ ತುಂಬ ದೊಡ್ಡವರು, ರಾಜಕಾರಣಿ, ಒಂದು ರಾಜ್ಯದ ಮುಖ್ಯಮಂತ್ರಿ. ಬಟ್ ಇಷ್ಟು ದೊಡ್ಡ ಡ್ರಾಮಾಟಿಸ್ಟ್ ನಾನು ನೋಡೇ ಇಲ್ಲಪ್ಪ. 2019 ವಿಧಾನಸಭಾ ಎಲೆಕ್ಷನ್ ಟೈಮ್ನಲ್ಲಿ ಕಾರಿನ ಡೋರ್ನಿಂದಾಗಿ ಅವರ ಕಾಲಿಗೆ ಇಂಜುರಿ ಆಗುತ್ತೆ, ಲೆಫ್ಟ್ ಲೆಗ್ ಏನೋ ಇಂಜುರಿ ಆಗುತ್ತೆ. ಅವಾಗ ಬ್ಯಾಂಡೇಜ್ ಕಟ್ಕೊಂಡು 2 ದಿನ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತೊಗೊಂಡಿದ್ದಾಯಿತು. ಮತ್ತು ಆ ಇಂಜುರಿ ಏನಾಗಿತ್ತಲ್ಲ ಅದಕ್ಕೆ BJP ಹೊಣೆ ಮಾಡಿದ್ರು. BJP ಅವರಿಂದಾನೇ ನನ್ನ ಕಾಲು ಹಿಂಗಾಗಿದ್ದು. ಏನು BJP ಅವರು ಮಮತಾ ಬ್ಯಾನರ್ಜಿ ಅವ್ರ ಕಾಲನ್ನ ಡೋರ್ ಸೆಂಟ್ರಲ್ಲಿ ಇಟ್ಬಿಟ್ಟು ಹಾಕ್ಬಿಟ್ಟಿದ್ರೇನೋ ಅನ್ನಂಗೆ ಕಂಪ್ಲೇಂಟ್ ಮಾಡಿದ್ರು. ಆಮೇಲೆ ಅಲ್ಲಿನ ಅಧಿಕಾರಿಗಳು ಅದಕ್ಕೊಂದು ರಿಪೋರ್ಟ್ ಕೊಟ್ಟರು, ಇಲ್ಲ ಅದು ಕಾರ್ ಡೋರ್ನಿಂದ ಆಗಿರೋದು, ಇದರಲ್ಲಿ ಯಾವುದೇ ಪೊಲಿಟಿಕಲ್ ಮೋಟಿವ್ ಇಲ್ಲ. ಅದಾದ ಮೇಲೆ BJP ಅವರು ಅದನ್ನು ತುಂಬ ನಗೆಪಾಟ್ ಲೀಡ್ ಮಾಡಿಬಿಟ್ರು. ಅಂದರೆ ನಿಮಗೆ ಸಿಂಪತಿ ತಗೊಳ್ಳೋಕ್ಕೆ ಯಾವ ರೇಂಜಿಗೆ ಅಂದರೆ ನಿಮಗೆ ನೀವೇ ಗಾಯ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಮಲ್ಕೊಂಡು ಅದನ್ನು ವೋಟ್ ಬ್ಯಾಂಕಾಗಿ ಕನ್ವರ್ಟ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀರಾ, ಇದೆಲ್ಲ ನಡೆಯಲ್ಲ, ಹಂಗೆ ಹಿಂಗೆ ಅಂದರು. ಬಟ್ ಆ ಎಲೆಕ್ಷನಲ್ಲಿ TMC ಮತ್ತೆ ಸ್ಥಾನಕ್ಕೆ ಬಂತು ಬಿಡಿ, ಆಯಿತು. ಮತ್ತು ಇವಾಗ ಅದೆಲ್ಲ ಪ್ರಾಬ್ಲಮ್. ಈಗ 2024 MP ಎಲೆಕ್ಷನ್ಸು, ಲೋಕಸಭಾ ಎಲೆಕ್ಷನ್ಸ್ ಬರ್ತಾ ಇದೆ. ಇವಾಗ ಮತ್ತೊಂದು ಗಾಯ ಆಗಿದೆ. ನೆನ್ನೆ ಮತ್ತೆ ಹಾಸ್ಪಿಟ್ಲಿಂದ ಫೋಟೋ ರಿಲೀಸ್ ಆಗಿದೆ. ಹಣೆಯಲ್ಲಿ ಗಾಯ, ರಕ್ತ ಇಲ್ಲಿಂದ ಇಲ್ಲಿ ತನಕ. ನನಗೆ ಬೇಜಾರು ಏನು ಗೊತ್ತಾ, ಆ ಹಾಸ್ಪಿಟ್ಲ್ ಯಾವ ಕಿತ್ತೋದು ಹಾಸ್ಪಿಟ್ಲು ಅಂತ. ಪಾಪ ಚೀಫ್ ಮಿನಿಸ್ಟರ್ ರೀ, ಏನು ಲೆವೆಲ್ ಸೆಕ್ಯೂರಿಟಿ ಇರುತ್ತೆ, ಆಂಬ್ಯುಲೆನ್ಸ್ ಇರುತ್ತೆ, ಸ್ಟಾಫ್ ಇರ್ತಾರೆ, ಡಾಕ್ಟರ್ಸ್ ಇರ್ತಾರೆ ನೋಡ್ಕೊಳ್ಳೋಕ್ಕೆ. ಫೋಟೋಗ್ರಾಫರ್ ಬಂದ್ರು ಡಾಕ್ಟರ್ ಬಂದಿಲ್ಲ ಅಂದ್ರೆ ಹೆಂಗ್ರಿ? ಫೋಟೋಗ್ರಾಫರ್ ಬಂದು ಫೋಟೋ ತೆಗಿತಾ ಇದ್ದಾನೆ, ಬ್ಲಡ್ ಬರ್ತಾ ಇರೋದು. ಅವನು ಫಸ್ಟ್ ಬ್ಲಡ್ ಒರೆಸಿಲ್ಲ, ಫಸ್ಟ್ ಫೋಟೋ ತೆಗೆದ್ಬಿಟ್ಟ ರಿಲೀಸ್ ಮಾಡಕ್ಕೆ ಮೀಡಿಯಾಗೆ. ಅಲ್ಲಿ ತನಕ ಡಾಕ್ಟ್ರು ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿದ್ದಾಳೆ ಮಹಾತಾಯಿ, ಹಳೆ ನೀರು ರಕ್ತ ಹೋಗ್ತಾ ಇದೆ, ಫಸ್ಟ್ ಏಡೇ ಮಾಡಿಲ್ಲ ಯಾರು. ಒಂದು ಚೀಫ್ ಮಿನಿಸ್ಟರ್ಗೆ ಒಂದು ರಾಜ್ಯದಲ್ಲಿ ಫಸ್ಟ್ ಏಡ್ ಮಾಡೋರು ದಿಕ್ಕಿಲ್ಲ ಅಂತಂದ್ರೆ ಆ ರಾಜ್ಯ ಇನ್ನೆಷ್ಟು ಕೆಟ್ಟ ಹೀನ ಪರಿಸ್ಥಿತಿಯಲ್ಲಿ ಇರ್ಬೇಕು, ನೀವೇ ಯೋಚನೆ ಮಾಡಿ. ಮುಖ್ಯಮಂತ್ರಿಗಳೇ ಆಸ್ಪತ್ರೆಗೆ ಬಂದ್ರೆ ಒಂದು ಆಸ್ಪತ್ರೆಯವರು ಫಸ್ಟ್ ಏಡ್ ಮಾಡ್ತಾ ಇಲ್ಲ, ಫೋಟೋಗ್ರಾಫರ್ ಬಂದಿಯಾನೆ, ಮೀಡಿಯಾದವ್ರು ಬಂದಿದ್ದಾರೆ, ಮೀಡಿಯಾದವ್ರು ಒಂದು ಫೋಟೋ ತೆಗಿದ್ರೆ ಮೀಡಿಯಾದವ್ರಿಗಿಂತ ಮುಂಚೆ ಹಾಸ್ಪಿಟಲ್ ಡಾಕ್ಟರ್ ಬರಲ್ಲ ಅಂತಂದ್ರೆ ಇದು ಎಂಥ ಕೆಟ್ಟ ಥರ್ಡ್ ಕ್ಲಾಸ್ ವ್ಯವಸ್ಥೆ ಪಶ್ಚಿಮ ಬಂಗಾಳದಲ್ಲಿ. ಒಪ್ಕೊಳಕ್ ಸಾಧ್ಯನಾ? ಚೀಫ್ ಮಿನಿಸ್ಟರ್ ರೀ, ಯಾರೋ ಗ್ರಾಮ ಪಂಚಾಯತಿ ಅಧ್ಯಕ್ಷನಿಗಾದ್ರೇನೆ ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ ಎದ್ನೋ ಬಿದ್ನೋ ಅಂತ 5-10 ನಿಮಿಷದಲ್ಲಿ ಅವ್ರ ಮನೇಲಿ ಇರ್ತಾನೆ. ಚೀಫ್ ಮಿನಿಸ್ಟ್ರು ಹಣೆ ಹೊಡ್ಕೊಂಡು ಬಿದ್ದು ಬ್ಲಡ್ ಓಪನ್ ಆಗಿ ಇಳಿತಾ ಇದೆ. ಫಸ್ಟು ಅದರಲ್ಲಿ ಏನು ಗೊತ್ತಾ, ಫಸ್ಟ್ ಫೋಟೋ ಮಾತ್ರ ಬರುತ್ತೆ, ರೀಸನ್ ಬರಲ್ಲ. ಅಷ್ಟೊತ್ತಿಗೆ ಊಹಾಪೋಹಗಳನ್ನೆಲ್ಲ ಕಲ್ಪಿಸ್ಕೊಂಬಿಡಿ ಅಂತ. ಹೆಂಗೆ ಬರುತ್ತೆ ರಿಯಾಕ್ಷನ್ ನೋಡ್ಕೊಂಡು ಅದಕ್ಕೆ ತಕ್ಕಂಗೆ ಆ್ಯಕ್ಟ್ ಮಾಡೋಣ ಅಂತ. ಅದು ಹೆಂಗೆ ಎಲೆಕ್ಷನ್ಗೆ ಮುಂಚೆನೇ ಕಾಲ್ ಸಿಗಾಕೊಳ್ಳುತ್ತೆ ಡೋರ್ಗೆ, ಅದು ಹೆಂಗೆ ಎಲೆಕ್ಷನ್ಗೆ ಮುಂಚೆನೇ ತಲೆ ಹೊಡ್ಕೋತಾರೆ, ಅದು ಹೆಂಗೆ ಫೋಟೋಗ್ರಾಫರ್ಸು ಡಾಕ್ಟರ್ಗಿಂತ ಮುಂಚೆ ಅಲ್ಲಿಗೆ ಬರ್ತಾರೆ. ಡಾಕ್ಟರ್ಗಳು ಹಾಸ್ಪಿಟಲ್ ಚೀಫ್ ಮಿನಿಸ್ಟರ್ನ ಮಲಗಿಸಿ ಅವ್ರಿಗೆ ಫಸ್ಟ್ ಏಡ್ ಮಾಡಲ್ಲ ಅನ್ನೋ ಥರ ಯಾಕೆ ನೋಡ್ತಾರೆ? ಸಿಂಪತಿ ತಗೊಳ್ಳೋಕ್ಕೋಸ್ಕರ ಒಬ್ಬ ಮನುಷ್ಯ, ಎಲೆಕ್ಷನ್ನ ವೋಟ್ ಬ್ಯಾಂಕ್ನ ಕನ್ವರ್ಟ್ ಮಾಡೋಕ್ಕೋಸ್ಕರ ಒಬ್ಬ ಮನುಷ್ಯ ಯಾವ ಹಂತದವರೆಗೂ ಹೋಗ್ಬೋದು? ಇಷ್ಟೊಂದ ಇದೇನು ಸಿನಿಮಾ ಸೆಟ್ ಕೆಟ್ಟೋಯ್ತಾ, ಪಾಲಿಟಿಕ್ಸಾ? ಅಲ್ಲಿ ನನಗೆ ಅನ್ಸಿದ್ದು ನೆನ್ನೆ ಫೋಟೋ ನೋಡಿದಾಗ ಫಸ್ಟಿಗೆ ಅನ್ನಿಸ್ತು, ಅಯ್ಯೋ ಬ್ಲಡ್ ಹೋಗಿದೆ ಅಂತ. ಆಮೇಲೆ ಯೋಚನೆ ಮಾಡಿದೆ, ಹಾಸ್ಪಿಟ್ಲಲ್ಲಿ ಮಲಗಿದ್ದಾರೆ, ಫೋಟೋಗ್ರಾಫರ್ ಫೋಟೋ ತೆಗಿತಾ ಇದ್ದಾನೆ, ಡಾಕ್ಟರ್ ಬಂದು ಇನ್ನೂ ಫಸ್ಟ್ ಏಡ್ ಮಾಡಿಲ್ಲ. ಉರಿಯುತ್ತಾ ಉರಿಯಲ್ಲ? ವ್ಯವಸ್ಥೆ ಸರಿ ಇಲ್ಲ ಪಶ್ಚಿಮ ಬಂಗಾಳದಲ್ಲಿ ಅಂತ ಅರ್ಥ ಆಗುತ್ತಾ ಆಗಲ್ವಾ? ಅಥವಾ ಇವ್ರು ಸಿಂಪತಿಗೋಸ್ಕರ ಡ್ರಾಮಾ ಮಾಡ್ತಿದ್ದಾರೆ ಅಂತ ಅನ್ಸುತ್ತೋ ಅನ್ಸಲ್ವಾ? ಹೇಳಿ ಅಷ್ಟೇ. ನನಗೆ ಗೊತ್ತಿಲ್ಲ, ಫೋಟೋ ನೋಡಿದಾಗಿಂದ ನನ್ನ ತಲೆಯಲ್ಲಿ ಅದೇ ಬರ್ತಾ ಇತ್ತು. ಈ ಅಪ್ಪ ಏನೇನು ನಾಟಕಗಳು ಮಾಡ್ತಾರೆ ಎಲೆಕ್ಷನ್ ಅಂದರೆ. ನೆಕ್ಸ್ಟು ನನ್ನ ಪ್ರಕಾರ ಇವರೇ ಕುತ್ತಿಗೆ ಕುಯ್ಕೊಂಡು, ಕಾಲು ಕುಯ್ಕೊಂಡು, ಒಂದು ಕಾಲು ಕಟ್ಟೆ ಮಾಡಿಕೊಂಡು, ಪರವಾಗಿಲ್ಲ ಒಂದೇ ಕೈಯಲ್ಲಿ ಆಡಳಿತ ಮಾಡ್ತೀನಿ, ಒಂದೇ ಕಾಲಲ್ಲಿ ಆಡಳಿತ ಮಾಡ್ತೀನಿ, ಕುಂಟ್ಕೊಂಡೋದ್ರೂ ಪರವಾಗಿಲ್ಲ ಮುಖ್ಯಮಂತ್ರಿ ನಾನಾಗಿರ್ಬೇಕು, ನಾನು ಹೆಚ್ಚು ಸೀಟ್ ಗೆಲ್ಲಬೇಕು ಅನ್ನೋ ಮನಸ್ಥಿತಿಗೆ ಬಂದುಬಿಟ್ರೆ ರಾಜಕೀಯದವರು ಏನಾಗ್ಬಿಡತ್ತೆ ಮುಂದೆ? ಮನೆಯಲ್ಲಿ ಬಿದ್ದಿರೋದು ಮಮತಾ ಬ್ಯಾನರ್ಜಿ, ಬಿದ್ದಿರೋದು ಅವ್ರ ಮನೆಯಲ್ಲಿ, ಅಲ್ಲಿಂದ ಹಾಸ್ಪಿಟ್ಲಿಗೆ ಬಂದರೂ ರಕ್ತ ಒರೆಸಲ್ಲ ಅಂತಂದರೆ
ಒಂದು PA ಸೆಕ್ರೆಟ್ರಿ ಅವರಾದ್ರೂ ಒರೆಸ್ಬೇಕು ತಾನೆ. ಅದೇನು ಕಥೆನೋ ಅದೇನು ಕರ್ಮನೋ ದೇವರಿಗೆ ಗೊತ್ತು. ಏನು ನಿಮಗೇನು ಅನ್ಸುತ್ತೆ ಕಮೆಂಟ್ ಮಾಡಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.